ವಿಧಾನಸೌಧದಲ್ಲಿ ಪಾಕಿಸ್ತಾನ ಪರ ಜೈಕಾರ ಹಾಕಿದ ಹಿನ್ನೆಲೆ ಕೋಲಾರದಲ್ಲಿ ಶ್ರೀರಾಮ ಸೇನೆ ಹಾಗೂ ಬಜರಂಗದಳ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ನಗರದ ಹೊಸ ಬಸ್ ನಿಲ್ದಾಣ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ನಾಸಿರ್ ಹುಸೇನ್ ಭಾವಚಿತ್ರಕ್ಕೆ ಚಪ್ಪಲಿಯಲ್ಲಿ ಹೊಡೆದು ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ವೇಳೆ ನೂತನವಾಗಿ ರಾಜ್ಯಸಭೆಗೆ ಆಯ್ಕೆಯಾದ ನಾಸಿರ್ ಹುಸೇನ್ ಸ್ಥಾನವನ್ನು ವಜಾಗೊಳಿಸುವಂತೆ ಆಗ್ರಹಿಸಿದ್ದಾರೆ. ನಾಸಿರ್ ಹುಸೇನ್ ಅನ್ನೋ ಒಬ್ಬ ವ್ಯಕ್ತಿ ಕಾಂಗ್ರೆಸ್ ಸರ್ಕಾರದ ಒಬ್ಬ ಏಜೆಂಟ್ ಅಂತಾನೆ ಹೇಳ್ತೀನಿ. ಅವನು ರಾಜ್ಯ ಸರ್ಕಾರ ಸಮಿತಿಗೆ ಇವತ್ತು ಮೆಂಬರ್ ಆಗಿ ಆಯ್ಕೆ ಆಗಿರುವಂಥ ಒಂದು ಸಂಭ್ರಮದಲ್ಲಿ ಅವನು ಮತ್ತು ಅವನ ಬೆಂಬಲಿಗರು ಪಾಕಿಸ್ತಾನ ಪರ ಘೋಷಣೆಯನ್ನು ಕೂಗಿದ್ದಾರೆ. ವಿಧಾನಸೌಧದಲ್ಲಿ ಒಂದು ಅಂಬೇಡ್ಕರ್ ಅವರ ಸಂವಿಧಾನದ ವಿರುದ್ಧವಾಗಿ ಇವತ್ತು ಪಾಕಿಸ್ತಾನ ಪರ ಘೋಷಣೆಯನ್ನು ಕೂಗಿದ್ದಾರೆ. ದಯವಿಟ್ಟು ಕಾಂಗ್ರೆಸ್ ಸರ್ಕಾರಕ್ಕೆ ಮನವಿ ಮಾಡ್ಕೊತಾ ಇದ್ದೀನಿ, ಅವ್ರನ್ನ ಈಗಾಗಲೇ ವಜಾಗೊಳಿಸಬೇಕು. ಇಲ್ಲಾಂದ್ರೆ ಶ್ರೀರಾಮ ಸೇನೆ ಕರ್ನಾಟಕದ ಪೂರ್ತಿ ಉಗ್ರವಾದ ಹೋರಾಟವನ್ನು ಮಾಡುತ್ತೆ, ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀರಿ. ಇಂಥ ದೇಶದ್ರೋಹಿಗಳನ್ನ ಈಗಾಗಲೇ ಬಂಧಿಸಬೇಕು. ನಾಸಿರ್ ಹುಸೇನ್ ಅಂತ ವಿಧಾನಸೌಧ ಒಳಗಡೆ ಅವರಿಗೆ ಪ್ರವೇಶ ಕೊಡಬಾರ್ದು ಅಂತ ಹೇಳೋಕೆ ಇಷ್ಟಪಡ್ತೀನಿ. ಈ ಕಾಂಗ್ರೆಸ್ ಸರ್ಕಾರ ಇದನ್ನೇನೋ ಉಗ್ರವಾಗಿ ತಗೊಂಡಿಲ್ಲ ಅಂದ್ರೆ ಉಗ್ರವಾದ ಹೋರಾಟ ಮಾಡಬೇಕಂತ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಶ್ರೀರಾಮ ಸೇನೆ ರಾಜ್ಯಸಭೆಗೆ ಕಾಂಗ್ರೆಸ್ ಸರ್ಕಾರದ ಮುಖಾಂತರ ಆಯ್ಕೆಯಾಗಿದ್ದಾರೆ ನಾಸಿರ್ ಹುಸೇನ್ ಅಂತ ವ್ಯಕ್ತಿ. ಇವರು ಪರ ಇರುವಂಥ ಅನುಯಾಯಿಗಳು ಹಾಗೂ ಇವರು ಗೆದ್ದಿದ್ದ ವಿಜಯೋತ್ಸವ ಸಂದರ್ಭದಲ್ಲಿ ಪಾಕಿಸ್ತಾನ ಪರ ಘೋಷಣೆಗೆ ಹೋಗಿದ್ದಾರೆ. ಇದನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀರಿ. ಏಕೆಂದರೆ ಭಾರತ ದೇಶದಲ್ಲಿ ಊಟ ಮಾಡಿ, ಭಾರತ ದೇಶದಲ್ಲಿ ನೀರು ಕುಡಿದು ಎಲ್ಲ ಕಾರ್ಯಕ್ರಮ ಭಾರತದಲ್ಲಿ ಮಾಡಿ ಪಾಕಿಸ್ತಾನ ಪರ ಘೋಷಣೆಗೆ ಹೋಗೋದಾಗ್ಲಿ, ಪಾಕಿಸ್ತಾನ್ಗೆ ಜಯ ಅನ್ನೋದಾಗ್ಲಿ, ಇಂಥ ನಾಯಿಗಳನ್ನ ಶ್ರೀರಾಮ್ ಸೇನೆ ಸಂಘಟನೆ ಉಗ್ರವಾಗಿ ಖಂಡಿಸುತ್ತೆ. ಇಂಥವ್ರನ್ನ ಗುಂಡಿಕ್ಕಿ ಕೊಲ್ಲಬೇಕು ಅಂತ ನಾವು ಈ ಮೂಲಕ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೇವೆ. ಹಾಗೂ ಮುಂದಿನ ದಿನಗಳಲ್ಲಿ ಇವರು ನಾಸಿರ್ ಹುಸೇನ್ನ ವಜಾಗೊಳಿಸುವವರೆಗೂ ರಾಜ್ಯಾದ್ಯಂತ ಶ್ರೀರಾಮ ಸೇನೆ ಉಗ್ರ ಹೋರಾಟವನ್ನು ಮಾಡ್ತವೆ ಅಂತ ಮಾಧ್ಯಮಗಳ ಮುಖಾಂತರ ನಾವು ಎಚ್ಚರಿಕೆ ನೀಡುತ್ತೇವೆ.